ಕಾಂಗ್ರೆಸ್ ಮೂರನೇ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಸಾಕಷ್ಟು ಕುತೂಹಲ ಇತ್ತು ಯಾರಿಗೆಲ್ಲ ಈ ಒಂದು ಲಿಸ್ಟ್ ಅಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ. ಸೆಕೆಂಡ್ ಲಿಸ್ಟ್ ಅಲ್ಲಿ ಈಗಾಗಲೇ ಯಾವ ರೀತಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕೆಲವು ಕ್ಯಾಂಡಿಡೇಟ್ಗಳು ಸೇರಿಕೊಂಡಿದ್ದಾರೆ, ಕುಟುಂಬ ರಾಜಕಾರಣಕ್ಕೆ ನಾಂದಿ ಹಾಡಿದ್ದಾರೆ. ಇದೇ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಮುಂದುವರೆದ ಭಾಗವಾಗಿ ಮೂರನೇ ಲಿಸ್ಟ್ ಅಲ್ಲಿ ಯಾರೆಲ್ಲ ಇರ್ತಾರೆ, ಆ ಕ್ಷೇತ್ರಗಳನ್ನು ಯಾಕೆ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ, ಅಲ್ಲಿ ಗೊಂದಲಗಳಿದೆಯಾ, ಹೀಗೆ ಹಲವು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಪಾಳಯದಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಅಷ್ಟೇ ರಿಲೀಸ್ ಆದಂತಹ ಲಿಸ್ಟಲ್ಲಿ ಸದ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ನೀಡಲಾಗಿರೋದು, ಅದರಲ್ಲೂ ಸಚಿವರ ಮಕ್ಕಳೇ ಅಖಾಡದಲ್ಲಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಸಂಯುಕ್ತ ಪಾಟೀಲ್ ಆಗಿರ್ಬೋದು, ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಸಾಗರ್ ಖಂಡ್ರೆ ಆಗಿರ್ಬೋದು, ಹೀಗೆ ಹಲವು ಅಭ್ಯರ್ಥಿಗಳ ಆಯ್ಕೆ ಆಗಿರುವಂಥದ್ದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕುಟುಂಬ ರಾಜಕಾರಣದ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡುವಂತಹ ಕಾಂಗ್ರೆಸ್ನ ನಾಯಕರು ಕುಟುಂಬ ರಾಜಕಾರಣಕ್ಕೆ ಜೈ ಎಂದಿದಾರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಫುಲ್ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇದೆ. 5 ಸಚಿವರ ಮಕ್ಕಳು 4 ಕುಟುಂಬಕ್ಕೆ ಕೈ ಮಣೆ ಹಾಕಿದೆ. ಅಂದ್ರೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಸಂಯುಕ್ತ ಪಾಟೀಲ್, ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ, ಸೌಮ್ಯ ರೆಡ್ಡಿ, ಸಾಗರ್ ಖಂಡ್ರೆ 5 ಸಚಿವರ ಮಕ್ಕಳಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಬಾಕಿ ಇರುವ ಕ್ಷೇತ್ರಗಳು ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಈ 4 ಕ್ಷೇತ್ರಗಳು ಇದೀಗ ಕಾಂಗ್ರೆಸ್ಗೆ ಕಗ್ಗಂಟಾಗಿರುವಂತದ್ದು. ಯಾರಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ನಿಂತ್ಕೊಳ್ತಾ ಇದ್ದೀರಿ, ಏನು ಜವಾಬ್ದಾರಿ, ಏನು ಅಂಶಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಿ? ಹೌದು, ಜನರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಒಬ್ಬ ಜನಪ್ರತಿನಿಧಿ ಆಗಿ, ಒಬ್ಬ ಸಂಸದರಾಗಿ ಜನರ ಜೊತೆ ಸ್ಪಂದಿಸಬೇಕು, ಕೈಗೆ ಸಿಗಬೇಕು, ಜನರ ನಾಡಿ ಮಿಡಿತ ಅವ್ರಿಗೆ ಗೊತ್ತಿರಬೇಕು. ಆಮೇಲೆ ಪಾರ್ಲಿಮೆಂಟಲ್ಲಿ ನಮ್ಮ ಕನ್ನಡಿಗರ ಪರ ಧ್ವನಿ ಅವರು ಎತ್ತಬೇಕು ಅಂತ. ಸೊ ಹಾಗಾಗಿ ನಮ್ಮ ಇಡೀ ಬೆಂಗಳೂರು ದಕ್ಷಿಣನೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ. 100% ನಮಗೆ 70ಗಿಂತ ಹೆಚ್ಚು ಸೀಟ್ಸ್ ನಮಗೆ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ಅಲ್ಲ ಮೇಡಮ್, ಬೆಂಗಳೂರು ದಕ್ಷಿಣನ BJP ಭದ್ರಕೋಟೆ ಅಂತಾರೆ, ನೀವು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ನಿಮ್ಮ ಆತ್ಮವಿಶ್ವಾಸ ಇದೆ ಇಲ್ಲಿ ಗೆಲ್ತೀರಿ ಅನ್ನೋದು? 100% ಗೆಲ್ತೀನಿ ಸರ್. ಯಾಕಂದರೆ ನೋಡಿ, ಯಾರೂ BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಕ್ಷೇತ್ರ ಅಂತ ಇಲ್ಲ. ಜನ ಪಕ್ಷ ನೋಡ್ತಾರೆ, ಅಭ್ಯರ್ಥಿ ನೋಡ್ತಾರೆ, ಏನು ಕೆಲಸ ಮಾಡಿದ್ದಾರೆ ಅಂತ ನೋಡ್ತಾರೆ. ಸೊ 100. ನಮ್ಮ ಜೊತೆಗೆ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಕಂಗ್ರ್ಯಾಚುಲೇಷನ್, ಟಿಕೆಟ್ ಸಿಕ್ಕಿದೆ. ಯಾವ ರೀತಿಯಾಗಿ ರಣತಂತ್ರ ಇರುತ್ತೆ, ಯಾವ ರೀತಿಯಾಗಿ ಗೆಲ್ಲೋ ರೀತಿಯಲ್ಲಿ ತಯಾರಿಗಳಾಗ್ತಾ ಇದ್ದಾವೆ? ಸರ್, ರಣತಂತ್ರ ಅನ್ನೋದೇನಿಲ್ಲ. ನಮ್ಮ ದೊಡ್ಡ ರಣತಂತ್ರ ಏನು ಅಂದರೆ ಗ್ಯಾರಂಟಿನೇ ನಮ್ಮ ರಣತಂತ್ರ. ಯಾಕಂತಂದರೆ ನಿರಂತರವಾಗಿ ನಾವು ಜನರಿಗೆ ಸೇವೆಯನ್ನು ಮಾಡಿದ್ದೀವಿ. ನಾವು ಏನು ಭಾಷೆಗಳನ್ನು ಜನರಿಗೆ ಕೊಟ್ಟಿದ್ದೀವಿ ಅದನ್ನು ನಾವು ನಿಭಾಯಿಸಿದ್ದೀವಿ. ಆ ಒಂದು ಬೇಸಿಸ್ ಮೇಲೆ ನಾವು ಇವತ್ತು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ಭಾಳ ನಂಬಿಕೆ ಇದೆ. ಜನರು, ವಿಶೇಷವಾಗಿ ಮಹಿಳೆಯರು, ಯುವಕರು ನಮ್ಮನ್ನು ಕೈ ಹಿಡಿತಾರೆ ಅಂತ ನನಗೆ ನಂಬಿಕೆ ಇದೆ ಸರ್. ಕೊನೆ ಕ್ಷಣದಲ್ಲಿ ಟಿಕೆಟ್ ವಿಚಾರವಾಗಿ ವಿವಾದ ಆಯಿತು. ಪಂಚಮಸಾಲಿ ಸ್ವಾಮೀಜಿಗಳಿಗೆ AICC ನಾಯಕರ ಜೊತೆ ಮಾತನಾಡಿದ್ರು. ಅಂತಿಮವಾಗಿ ಟಿಕೆಟ್ ಪಡೆದಿದ್ದೀರಿ. ಎಲ್ಲವನ್ನು ಹೇಗೆ ಒಗ್ಗಡಿಸ್ಕೊಂಡು ಹೋಗ್ತೀರಿ ಅಂತ? ಸರ್, ಎಲ್ಲವನ್ನೂ ಒಗ್ಗೂಡಿಸುವಂತಹ ನೀತಿನೇ ರಾಜನೀತಿ. ಸೊ ಅದಕ್ಕೆ ನನಗೆ ನಂಬಿಕೆ ಇದೆ. ವೀಣಾಕಾನು ನಮ್ಮ ಅಕ್ಕ ಇದ್ದಂಗೆ, ಅವ್ರು ಡೆಫಿನೆಟ್ಲಿ ಪಕ್ಷದ ಒಂದು ವರಿಷ್ಠರ ಜೊತೆ ಮಾತಾಡಿಕೊಂಡು ಅವ್ರಿಗೇನೇ ಬೇಸರ ಇದ್ರೂ ಕೂಡ